ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಮಾನ ಮರ್ಯಾದೆ ಮತ್ತು ಸ್ವಾಭಿಮಾನದ ನಡುವೆ ಗೌರಿ ನಡೆಸುತ್ತಿರುವ ಸತ್ಯದ ಹೋರಾಟ ಹಾಗೂ ಶತ್ರುಗಳ ಕುತಂತ್ರಕ್ಕೆ ಬಿದ್ದ ಅನಿರೀಕ್ಷಿತ ಶಾಕ್ ಅತ್ಯಂತ ರೋಚಕ ತಿರುವು ಪಡೆದುಕೊಂಡಿದೆ. ಕಥೆಯಲ್ಲಿ ಏನಾಗುತ್ತೆ ಎಂದರೆ, ಅವರ ಅತ್ತೆ ಸರಿತಾ ಮತ್ತು ಗೌರಿ ನಡುವೆ ತೀವ್ರ ಮಾತಿನ ಚಕಮಕಿ ನಡೆಯುತ್ತದೆ. ನನ್ನ ಪ್ರಾಣ ಹೋದರೂ ನಿನ್ನನ್ನು ಈ ಮನೆಯ ಸೊಸೆ ಎಂದು ಒಪ್ಪಿಕೊಳ್ಳುವುದಿಲ್ಲ ಎಂದು ಸರಿತಾ ಅವರು ಅಹಂಕಾರದಿಂದ ಹರಿಹಾಯುತ್ತಾಳೆ. ಅದಕ್ಕೆ ಗೌರಿ ಅತ್ಯಂತ ಧೈರ್ಯದಿಂದ, ನೀವು ನನ್ನ ಸೊಸೆ ಎಂದು ಒಪ್ಪಿಕೊಳ್ಳದೇ ಇರಬಹುದು, ಆದರೆ ನಾನು ನಿಮ್ಮನ್ನು ಅತ್ತೆ ಎಂದು ಒಪ್ಪಿಕೊಳ್ಳುವುದು ಬಿಡಲು ಸಾಧ್ಯವೇ? ಸತ್ಯ ಯಾವತ್ತೂ ಕಾಯುತ್ತದೆ, ಆದರೆ ಈ ಗೌರಿ ಎನ್ನುವ ಗರಿಕೆ ಹುಲ್ಲು ಒಂದು ದಿನ ಇಡೀ ಮನೆಗೆ ತನ್ನ ಅಸ್ತಿತ್ವವನ್ನು ನಿರೂಪಿಸುತ್ತದೆ ಎಂದು ದಟ್ಟವಾಗಿ ಉತ್ತರ ನೀಡುತ್ತಾಳೆ. ನಂತರ ಗೌರಿ ದೇವರ ಮುಂದೆ ನಿಂತು, ಶಿವನೇ, ನನ್ನ ಸ್ವಾಭಿಮಾನಕ್ಕಾಗಿ ನಾನು ಧ್ವನಿ ಎತ್ತಿದರೆ ಈ ಜಗತ್ತು ಅದನ್ನು ಪೊಗರು ಎನ್ನುತ್ತದೆ. ಆದರೆ ನನ್ನ ಗಂಡ ಕೆಟ್ಟವರಲ್ಲ, ಅವರ ಮನಸ್ಸು ಮೃದುವಾಗಿದೆ. ತಾಯಿ ಮತ್ತು ಹೆಂಡತಿಯ ನಡುವೆ ಸಿಲುಕಿ ಒದ್ದಾಡುತ್ತಿದ್ದಾರೆ. ಅವರ ಸುತ್ತ ಇರುವ ಅಹಂಕಾರದ ಗೋಡೆ ಬಿದ್ದರೆ ನನಗೊಂದು ಜಾಗ ಸಿಗುತ್ತದೆ. ನನ್ನ ಹಣೆಬರಹಗಳಲ್ಲಿ ಕಷ್ಟಗಳಿರಲಿ, ಆದರೆ ಈ ಬಿರುಗಾಳಿಯನ್ನು ಎದುರಿಸುವ ಶಕ್ತಿ ನನಗೆ ಕೊಡು ಎಂದು ಕಣ್ಣೀರಿಟ್ಟು ಬೇಡಿಕೊಳ್ತಾಳೆ. ಇನ್ನೊಂದೆಡೆ ವಿವೇಕ್ ಕೈಗಾಯಕ್ಕೆ ಗೌರಿ ಬ್ಯಾಂಡೇಜ್ ಕಟ್ಟಲು ಹೋದಾಗ ವಿವೇಕ್ ಕೋಪದಿಂದ ದೂರ ತಳ್ಳುತ್ತಾನೆ. ಗೌರಿ ತನ್ನ ಗಂಡನ ಸಮ್ಮತಿಗಾಗಿ ವಿನಂತಿಸಿ ತಂದೆ ಗಣಪತಿ ವಿಗ್ರಹಗಳಿಗೆ ಬಣ್ಣ ಬಳಿಯುವ ಕೆಲಸಕ್ಕೆ ಒಪ್ಪಿಕೊಂಡಿದ್ದಾರೆ. ನಾನು ಅವರಿಗೆ ಸಹಾಯ ಮಾಡಲು ಹೋಗಲೇಬೇಕು, ನನಗೆ ಪರ್ಮಿಷನ್ ಕೊಡಿ ಎಂದು ಕೇಳುತ್ತಾಳೆ. ಆದರೆ ವಿವೇಕ್ ಏನು ಮಾತನಾಡದೆ ಹೊರಟು ಹೋಗುತ್ತಾನೆ. ಈ ಕಡೆ ಗೌರಿ ಮತ್ತು ತಂದೆಯ ಕೆಸರಿನ ಕೆಲಸಕ್ಕೆ ಹೋಗುತ್ತಿರುವುದನ್ನು ಕಂಡು ಅವ್ರ ತಂಗಿ ಅಕ್ಕ ತೀವ್ರ ತರಾಟೆಗೆ ತೆಗೆದುಕೊಳ್ತಾರೆ. ಅದಕ್ಕೆ ಗೌರಿ ಅಕ್ಕನ ಸ್ವಾರ್ಥವನ್ನು ಬಯಲು ಮಾಡ್ತಾಳೆ. ಗೌರಿಗೆ ತಾತ ಮತ್ತು ಅಜ್ಜಿ ಬೆಂಬಲವಾಗಿ ನಿಲ್ತಾರೆ. ಸರಿತಾ ಗೌರಿಯನ್ನು ತಡೆಯಲು ಬಂದಾಗ, ನಿನ್ನ ಮಗನ ತಪ್ಪಿಗೆಲ್ಲ ಸರಿ ಎನ್ನುವ ನಿನಗೆ ಗೌರಿಯ ಸ್ವಾಭಿಮಾನ ಅರ್ಥವಾಗುವುದಿಲ್ಲ. ಗೌರಿಯ ಕಲೆಯನ್ನು, ಅವಳ ಸ್ವಾಭಿಮಾನವನ್ನು ತಡೆಯುವ ಹಕ್ಕು ಯಾರಿಗೂ ಇಲ್ಲ. ಅವಳಿಗೆ ತೊಂದರೆ ಕೊಟ್ಟರೆ ನಾವಿಬ್ಬರು ಕಾಶಿಗೆ ಹೊರಟು ಹೋಗುತ್ತೇವೆ ಎಂದು ಅಜ್ಜ ಅಜ್ಜಿ ಖಡಕ್ ಎಚ್ಚರಿಕೆ ನೀಡಿ ಗೌರಿಯನ್ನು ಕಳುಹಿಸಿಕೊಡುತ್ತಾರೆ. ಮತ್ತೊಂದೆಡೆ ವಿವೇಕ್ಗೆ ವಿದೇಶಿ ಕ್ಲೈಂಟ್ಗಳಿಂದ ಫೋನ್ ಬರುತ್ತದೆ. ದೀನಬಂಧು ಬ್ರ್ಯಾಂಡ್ ಡಿಸೈನ್ಗಿಂತಲೂ ನಿಮ್ಮ ಹೆಂಡತಿ ಗೌರಿ ಮೇಡಮ್ ಮಾಡಿದ ಡಿಸೈನ್ ಮೈಂಡ್ ಬ್ಲೋಯಿಂಗ್ ಆಗಿದೆ. ಈ ಕ್ರಿಯೇಟಿವಿಟಿಗೆ ನಮ್ಮ ಇಡೀ ಬೋರ್ಡ್ ಫಿದಾ ಆಗಿದೆ. ಬದಲಾವಣೆಗಳಿದ್ದರೆ ನೇರವಾಗಿ ಗೌರಿ ಮೇಡಮ್ ಜೊತೆಯೇ ಮಾತಾಡುತ್ತೇವೆ ಎಂದು ಹೇಳಿದಾಗ ವಿವೇಕ್ ಕಂಗಾಲಾಗುತ್ತಾನೆ. ಇದನ್ನು ಕಂಡು ನಮ್ರತಾ ಮತ್ತು ಅನಿಕೇತ್ ತಮ್ಮ ಪ್ಲಾನ್ ಉಲ್ಟಾ ಆಗಿದ್ದಕ್ಕೆ ತಲೆ ಕೆಡಿಸಿಕೊಳ್ಳುತ್ತಾರೆ. ಗೌರಿಯ ಕ್ರಿಯೇಟಿವಿಟಿಯಿಂದ ವಿವೇಕ್ ಮನಸ್ಸು ಬದಲಾಗುತ್ತಾ ಅವರ ಅತ್ತೆ ಸರಿತಾ ಗೌರಿಯನ್ನು ಮನೆಯಿಂದ ಆಚೆ ಹಾಕಲು ಇನ್ಯಾವ ಹೊಸ ಕುತಂತ್ರ ಹೂಡುತ್ತಾರೆ. ಗೌರಿ ಕಲ್ಯಾಣ ಮುಂದಿನ ಸಂಚಿಕೆಯಲ್ಲಿ ಏನೇನು ಬದಲಾವಣೆ ಆಗತ್ತೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಹೊಸದಾಗಿ ಯಾರ್ಯಾರು ಚಾನೆಲ್ ನೋಡ್ತಾ ಇದ್ದೀರಾ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.